ಇನ್ನು ಕರ್ನಾಟಕದ ಬಿಜೆಪಿಗೆ ಇವರೇ ನೂತನ ಬಾಸ್. ರಾಜ್ಯ ಬಿಜೆಪಿಗೆ ಶೀಘ್ರವೇ ಹೊಸ ಅಧ್ಯಕ್ಷ. ವಿಜೇಂದ್ರಗೆ ಭಾರಿ ಹಿನ್ನಡೆ. ಇದು ಒಂದು ಅತ್ಯಂತ ದೊಡ್ಡ ಪೊಲಿಟಿಕಲ್ ಸುದ್ದಿ. ಕರ್ನಾಟಕದ ಬಿಜೆಪಿಗೆ ಇನ್ನು ಮುಂದೆ ನೂತನ ಬಾಸ್ ಒಬ್ಬರು ಬರ್ತಾರಂತೆ. ರಾಜ್ಯ ಬಿಜೆಪಿಗೆ ಅತಿ ಶೀಘ್ರದಲ್ಲೇ ಹೊಸ ಅಧ್ಯಕ್ಷರ ನೇಮಕ ಆಗಬಹುದು. ವಿಜೇಂದ್ರಗೆ ಭಾರಿ ಹಿನ್ನಡೆ ಆಗೋ ಸಾಧ್ಯತೆಗಳಿದ್ದಾವೆ. ವಿಜೇಂದ್ರ ಪಟ್ಟಕ್ಕೆ ಬರಲಿದೆ ಕುತ್ತು. ಕೇಂದ್ರ ಸಚಿವರಿಗೆ ಖುಲಾಯಿಸಲಿದೆ ಅದೃಷ್ಟ. ಕೇಂದ್ರ ಸಚಿವರಿಗೆ ಅದೃಷ್ಟ ಖುಲಾಯಿಸಲಿದೆ. ಕೇಂದ್ರ ಸಚಿವರಿಗೆ ರಾಜ್ಯ ಪಟ್ಟ ಮೋದಿ ಶಾ ಪ್ಲಾನ್ ಮಾಡಿಕೊಂಡ್ರ. ಹಾಗಾದ್ರೆ ಆ ಕೇಂದ್ರ ಸಚಿವ ಯಾರು? ಆ ಕೇಂದ್ರ ಸಚಿವ ಯಾರು ಅಂತ ಕೇಳಿದಾಗ ನಿಮ್ಮಲ್ಲೊಂದಷ್ಟು ಊಹೆಗಳು ಬಂದಿರಬಹುದು. ಇದು ನಮ್ಮ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಯಾರಿಗೆ ಒಲಿಯಲಿದೆ? ವಿಜೇಂದ್ರರವರು ರಾಜ್ಯಾಧ್ಯಕ್ಷರಾಗಿ ಕೂತ್ಕೊಂಡಿದ್ದಾರೆ, ಇನ್ಯಾಕೆ ಬೇಕು ಇನ್ನೊಬ್ಬ ಅಂತ ನೀವು ಕೇಳಬಹುದು. ಆದರೆ ಪ್ರತಿ ರಾಜ್ಯದಲ್ಲೂ ಕೂಡ ಬಿಜೆಪಿ ತನ್ನ ಕಮಿಟಿಯನ್ನು ಬದಲಾಯಿಸ್ತಾ ಇದೆ. ರಾಜ್ಯ ಮಟ್ಟದ ಕಮಿಟಿಯನ್ನು, ಕೋರ್ ಕಮಿಟಿ ಬಗ್ಗೆ ಮಾತಾಡ್ತಾ ಇಲ್ಲ, ರೀಶಫಲ್ ಮಾಡ್ತಾ ಇದೆ. ರಾಜ್ಯಾಧ್ಯಕ್ಷರನ್ನು ಬದಲಾಯಿಸ್ತಾ ಇದ್ದಾರೆ. ಸ್ಥಳೀಯ ನಾಯಕರುಗಳಿಗೂ ಕೂಡ ಬದಲಾವಣೆಯ ಪರ್ವ ತಟ್ಟಿದೆ. ಸೊ ಹಿಂಗಿದ್ದಾಗ ಕರ್ನಾಟಕದ್ದು ಕೂಡ ಬೈಪಾಸ್ ಸರ್ಜರಿ ನಡೆಯುತ್ತೆ. ಅದಕ್ಕೆ ಕೇಂದ್ರದ ಬಿಜೆಪಿ ನಾಯಕರೇ ಬಂದು ಆ ಸರ್ಜರಿಯನ್ನು ಉದ್ಘಾಟನೆ ಮಾಡ್ತಾರೆ. ಆ ಸರ್ಜರಿಯಲ್ಲಿ ವಿಜೇಂದ್ರರು ಕೂಡ ತನ್ನ ಸ್ಥಾನನ ಕಳ್ಕತ್ತಾರ. ಆ ಸ್ಥಾನ ಕಳೆದುಕೊಂಡರೆ ಆ ಸ್ಥಾನಕ್ಕಿನ್ಯಾರು ಅನ್ನೋ ಚರ್ಚೆಗಳು ಕೂಡ ಆಗಿರಬಹುದು. ಸೊ ಬಿಜೆಪಿಯಲ್ಲಿ ಹೆಂಗ್ ಕತೆ ಅಂತ ಹೇಳಿದ್ರೆ, ವೈರಾಣು ಅವರೇ ಸೃಷ್ಟಿ ಮಾಡ್ತಾರೆ, ಅದಕ್ಕೆ ವ್ಯಾಕ್ಸಿನ್ ಅವರೇ ಕಂಡುಹಿಡ್ಕೊಂಡಿರ್ತಾರೆ. ಉಪರಾಷ್ಟ್ರಪತಿ ಚುನಾವಣೆ ನಂತರ ರೀಶಫಲ್ ಆಗುತ್ತಾ? ಸೆಪ್ಟೆಂಬರ್ 9ಕ್ಕೆ ಉಪರಾಷ್ಟ್ರಪತಿ ಚುನಾವಣೆ ಇದೆ. ಸೆಪ್ಟೆಂಬರ್ 9ರ ನಂತರ ವಿಜೇಂದ್ರ ಪಟ್ಟಕ್ಕೆ ಕುತ್ತು ಬರೋ ಎಲ್ಲ ಸಾಧ್ಯತೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಕೇಂದ್ರ ಸಚಿವ ಸೋಮಣ್ಣಗೆ ಕಾದಿದ್ಯಾ ಪಟ್ಟದ ಅದೃಷ್ಟ? ಕೇಂದ್ರ ಸಚಿವ ಅವರು ಮೋದಿ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟ್ರು. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಗೆ ಸಿಗುತ್ತಾ ಅಧ್ಯಕ್ಷಗಿರಿ? ರೇಸಲ್ಲಿ ಮುಂದಿದೆ ಕೇಂದ್ರ ಸಚಿವ ಸೋಮಣ್ಣ ಹೆಸರು. ಉಪರಾಷ್ಟ್ರಪತಿ ಚುನಾವಣೆ ನಂತರ ರಾಜ್ಯ ಬಿಜೆಪಿಗೆ ಹೊಸ ಸಾರಥಿ ಬರ್ತಾರೆ. ಅದು ಪುಲ್ಲಿಂಗವೋ ಸ್ತ್ರೀಲಿಂಗವೋ ಹಿಂಗೆ ಹೇಳಬಾರ್ದು, ಆದರೂ ಹೇಳ್ತಾ ಇದ್ದೀನಿ, ಕಾರಣ ಶೋಭಾ ಕರಂದ್ಲಾಜೆ ಹೆಸರು ಬಂದಿದೆ. ಸೆಪ್ಟೆಂಬರ್ 9ರ ನಂತರ ವಿಜೇಂದ್ರ ಪಟ್ಟಕ್ಕೆ ಕುತ್ತು. ಕೇಂದ್ರ ಸಚಿವ ಸೋಮಣ್ಣಗೆ ಕಾದಿದ್ಯಾ ಪಟ್ಟದ ಅದೃಷ್ಟ? ಆ ಪಟ್ಟಕ್ಕೆ ಮೇಲ್ ಬರುತ್ತಾ, ಫಿಮೇಲ್ ಬರುತ್ತಾ? ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಗೆ ಸಿಗುತ್ತಾ ಅಧ್ಯಕ್ಷಗಿರಿ? ರೇಸಲ್ಲಿ ಮುಂದಿದೆ ಕೇಂದ್ರ ಸಚಿವ ಸೋಮಣ್ಣರ ಹೆಸರು. ತಳಭಾಗದಲ್ಲಿ ಅಂಟ್ಕೊಂಡು ಕೂತಿದೆ ಶೋಭಾ ಕರಂದ್ಲಾಜೆಯ ಹೆಸರು. ಶೋಭಾ ಅವರದ್ದೇನು ಪ್ರಥಮವಾಗಿ ಅಥವಾ ಅಗ್ರಗಣ್ಯ ಸ್ಥಾನದಲ್ಲೇನು ತಳಕು ಹಾಕೊಂಡಿಲ್ಲ. ವಿ ಸೋಮಣ್ಣರದಾದ್ರೆ ಆರಂಭದಿಂದಲೂ ಕೂಡ ಆಕಾಂಕ್ಷಿನ ಅವರೊಬ್ಬರು ಆಸ್ಪಿರೆಂಟ್ ಅಂತ ಕೇಳಿದ್ರೆ ಹೌದು, ಆಕಾಂಕ್ಷಿನೇ ಅವರು. ಕೊಟ್ಟರೆ ಅದರಲ್ಲಿ ತಪ್ಪೇನೈತೆ, ನಿಭಾಯಿಸ್ಕೊಂಡು ಹೋಗ್ತೀನಿ ಅಂದಿದ್ರು ಈ ಹಿಂದೆ. ಅಲ್ಲ, ಕೇಂದ್ರ ಸ್ಥಾನ ಇದೆಯಲ್ಲ, ಸಚಿವ ಸ್ಥಾನ, ಅದ್ರ ಜೊತೆಗೆ ರಾಜ್ಯಾಧ್ಯಕ್ಷ ಸ್ಥಾನನೂ ಬೇಕಾ? ಕೊಡ್ರಿ, ನಿಭಾಯಿಸ್ತೀನಿ ಅಂದಿದ್ರು ವಿ ಸೋಮಣ್ಣ. ಕೊಡೋದು ಬಿಡೋದು ಬಿಜೆಪಿಯ ಹೈಕಮಾಂಡ್ಗೆ ಬಿಟ್ಟಿದ್ದು. ಒಂದು ವೇಳೆ ಕೊಟ್ಟರೆ ಅದನ್ನು ನಿರಾಕರಿಸುವ ದಡ್ಡತನ ನನ್ನಲ್ಲಿಲ್ಲ ಅಂದಿದ್ರು ವಿ ಸೋಮಣ್ಣ. ಕೊಟ್ಟರೂ ಕೊಡದೇ ಇದ್ದರೂ ಬಿಜೆಪಿಗೆ ನಿಷ್ಠನಾದ ಅತ್ಯಂತ ಪ್ರಾಮಾಣಿಕ ಕಾರ್ಯಕರ್ತ ನಾನು. ಹಂಗೆ ಅನ್ಕೊಂಡೆ ಈಗ ಕೇಂದ್ರ ಸಚಿವರಾದರು ಅವರು. ಸೊ ಈಗ ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನ ಬದಲಾಗುತ್ತೆ ಎನ್ನುವಂತಹ ಸುದೀರ್ಘವಾದ ಚರ್ಚೆಗೆ ತಿಲಾಂಜಲಿ ಯಾವಾಗ ಇಡ್ತಾರೆ ಹೈಕಮಾಂಡ್ ನಾಯಕರು ಅನ್ನೋದೇ ಅತ್ಯಂತ ಕುತೂಹಲ. ಸೊ ಒಂದು ವೇಳೆ ವಿಜೇಂದ್ರರ ಕೈ ತಪ್ಪಿದ್ರೆ ಈ ಪಟ್ಟ ಯಾರ ಕೈ ಸೇರುತ್ತೆ ಅನ್ನೋದೇ ಈಗ ಪೊಲಿಟಿಕಲ್ ಕೌತುಕ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.